ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನನ್ನ ವ್ಲಾಗ್ಗೆ ಸ್ವಾಗತ. ತುಂಬ ಜನ ನನಗೆ ಡಿ ಎಮ್ಸ್ ಮಾಡಿದ್ದು, ಮೆಸೇಜಸ್ ಮಾಡಿದ್ದು ಏನಂತ ಅಂದರೆ, ನೀವು ನಿಮ್ಮ ಬೇಬಿಗೆ ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀರಾ ಅಂತ ಹೇಳಿ. ಸೊ ಅದಕ್ಕಾಗಿ ನಾನು ಇವತ್ತು ಈ ಒಂದು ವ್ಲಾಗ್ನ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡು ಇವತ್ತು ಸ್ಟಾರ್ಟ್ ಮಾಡೇ ಬಿಟ್ಟಿದ್ದೀನಿ. ನಾವು ಮಕ್ಕಳಿಗೆ ಏನು ಹಚ್ತೀವೋ ಬಿಡ್ತೀವೋ, ಆದರೆ ಬೆಳಗ್ಗೆನೇ ಒಂದು 8 ಗಂಟೆಯಿಂದ 9 ಗಂಟೆ ಒಳಗಡೆ, 7 ಗಂಟೆಯಿಂದನೂ ಬಿಸಿಲು ಬರುತ್ತೆ. ಬಟ್ ಈ ಟೈಮಲ್ಲಿ ಸ್ವಲ್ಪ ಕಡಿಮೆ. ಸೊ 8ರಿಂದ ಅನ್ಕೊಳ್ಳಿ, 8ರಿಂದ 9ರಲ್ಲಿ ಏನು ಬಿಸಿಲು ಬರುತ್ತೆ, ಆ ಬಿಸಿಲಿಗೆ ಮಕ್ಕಳನ್ನ ತೋರಿಸ್ಬೇಕು, ಮಕ್ಕಳನ್ನ ಆಡಿಸ್ಬೇಕು. ಎದ್ದಿದ ತಕ್ಷಣ ಹೊರಗಡೆ ಕರ್ಕೊಂಡೋಗಿ ಗ್ರೀನರಿ ತೋರಿಸ್ಬೇಕು. ಈ ಥರ ನಾವು ಅವಳನ್ನ ನೋಡ್ಕೊಂಡಿರೋದು. ಆ್ಯಂಡ್ ಹೊರಗಡೆ ಹೋಗಿ ಅಲ್ಲಿ ಹಸು ಕರು ಎಲ್ಲ ಇರುತ್ತೆ, ಅದನ್ನು ತೋರಿಸ್ತೀವಿ. ಅದಾದಮೇಲೆ ಅವಳನ್ನ ಎದ್ದಿದ ತಕ್ಷಣ ಸ್ನಾನ ಮಾಡಿಸೋದಿಲ್ಲ. ಜಾನ್ಸನ್ಸ್ ಬೇಬಿ ಸ್ಕಿನ್ ಕೇರ್ ವೈಪ್ಸ್ನ ನಾನು ಇಲ್ಲಿ ಯೂಸ್ ಮಾಡ್ತೀನಿ ಅವಳಿಗೆ. ಆ್ಯಂಡ್ ಈ ಒಂದು ವೈಪ್ಸಿಂದ ನಾನು ಅವಳು ಫುಲ್ ಬಾಡಿನ ನಾನು ಚೆನ್ನಾಗಿ ಕ್ಲೀನ್ ಮಾಡಿ, ಡ್ರೆಸ್ನ ಚೇಂಜ್ ಮಾಡಿ ಅವಳನ್ನ ನೆಕ್ಸ್ಟ್ ಪ್ರೊಸೀಜರ್ ತೊಗೊಂಡೋಗೋದು. ಸೊ ಈ ಒಂದು ವೈಪ್ಸ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ, ಇದು ತುಂಬಾ ಜೆಂಟಲ್ ಆ್ಯಂಡ್ ಪರ್ಫೆಕ್ಟ್. ನಮ್ಮ ಮಕ್ಕಳು ಸ್ಕಿನ್ ಇರುತ್ತಲ್ಲ, ಅದು ಡ್ರೈ ಆಗೋದಕ್ಕೆ ಬಿಡೋದೇ ಇಲ್ಲ. ಆ್ಯಂಡ್ ಈ ಒಂದು ವೈಪ್ಸ್ ಬಂದು ಅಲ್ಟ್ರಾ ಸಾಫ್ಟ್ ಫ್ಯಾಬ್ರಿಕ್ಕಿಂದ ಮಾಡ್ತಾರೆ. ಹಾಗಾಗಿ ನಾನು ಇದೇ ವೈಪ್ಸ್ನ ಯೂಸ್ ಮಾಡೋದು. ಜೊತೆಯಲ್ಲಿ ಸೂಪರ್ ಜೆಂಟಲ್ ಅಂತಲೇ ಹೇಳ್ಬೋದು ಬೇಬಿ ಸ್ಕಿನ್ಗೆ. ಆ್ಯಂಡ್ ಆಲ್ಸೋ ದೇ ಆರ್ ಎನ್ರಿಚ್ಡ್ ವಿತ್ ಮಾಯಿಶ್ಚರೈಸಿಂಗ್ ಇಂಗ್ರೀಡಿಯೆಂಟ್ಸ್ ದಟ್ ಹೆಲ್ಪ್ ಪ್ರಿವೆಂಟ್ ಡ್ರೈನೆಸ್. ಸೊ ಹಾಗಾಗಿ ನಾನು ಯಾವಾಗ್ಲೂ ಈ ಬೇಬಿ ವೈಪ್ಸ್ನೇ ಯೂಸ್ ಮಾಡೋದು, ಜಾನ್ಸನ್ಸ್ ಅವ್ರದ್ದು. ನಾನು ಹೆಶಿಕನ್ಗೂ ಅಷ್ಟೇ, ನನ್ನ ದೊಡ್ಡ ಮಗಳಿಗೂ ಅಷ್ಟೇ ಜಾನ್ಸನ್ಸ್ ಪ್ರಾಡಕ್ಟ್ಸ್ನೇ ನಾನು ಯೂಸ್ ಮಾಡ್ತಿದ್ದಿದ್ದು. ಆ್ಯಂಡ್ ಡರ್ಮಟಾಲಜಿಸ್ಟ್ ಟೆಸ್ಟೆಡ್ ಆಗಿರುತ್ತೆ, ಜೊತೆಗೆ ಫ್ರೀ ಆಫ್ ಆಲ್ಕೋಹಾಲ್ ಇರುತ್ತೆ, ಪ್ಯಾರಾಬೆನ್ಸ್ ಇರೋದಿಲ್ಲ, ಹಾರ್ಶ್ ಕೆಮಿಕಲ್ಸಿಂದ ದೂರ ಇರುತ್ತೆ. ಸೊ ಈ ಒಂದು ವೈಪ್ಸ್ ಪೀಸ್ ಆಫ್ ಮೈಂಡ್ ಕೊಡುತ್ತೆ. ಆ್ಯಂಡ್ ಕಂಪ್ಲೀಟ್ಲಿ ಸೇಫ್ ಫಾರ್ ಮೈ ಲಿಟಲ್ ಒನ್. ಅದಾದಮೇಲೆ ಅವಳಿಗೆ ಬ್ರೇಕ್ಫಾಸ್ಟ್ ಮಾಡಿಸ್ಬಿಡ್ತೀವಿ. ಬ್ರೇಕ್ಫಾಸ್ಟ್ ಆದಮೇಲೆ ಸ್ನಾನ ಮಾಡಿಸೋದು. ಹೆಂಗೂ ಗಲೀಜಾಗಿರುತ್ತಲ್ವಾ, ಮಕ್ಕಳು ಸುಮ್ಮನೆ ತಿಂತಾರಾ, ಅದು ಇದು ಎಲ್ಲ ಮಾಡ್ಕೊಂಡು ತಿಂತಾರೆ. ಸೊ ಹಾಗಾಗಿ ನಾವು ಸ್ವಲ್ಪ ಅವಳಿಗೆ ತಿನ್ನಿಸ್ಬೇಕಾದ್ರೆ ಏನು ಮಾಡಿಬಿಡ್ತೀವಿ, ಅವಳ ಕೈಗೇನೆ ಸ್ವಲ್ಪ ಕೊಡ್ತೀವಿ, ನೀನು ಸ್ವಲ್ಪ ತಿನ್ನು ಅಂತ. ಸೊ ಕೈಗೆ ಕೊಟ್ಟಿದ ತಕ್ಷಣವೇ ಕೆಳಗಡೆ ಬಿದ್ದಿರೋದನ್ನೆಲ್ಲ ತೊಗೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತವೆ. ಆ ಥರ ಮೆಂಟಾಲಿಟಿ ಬಂದಿರುತ್ತೆ ಸ್ವಲ್ಪ ಡೇಸ್ ಆದಮೇಲೆ. ಸೊ ಇವಾಗ ಅವಳಿಗೆ 10 ಮಂತ್ ಇರೋದು, ಹಾಗಾಗಿ ನಾನು ಅವಳ ಕೈಗೆ ಕೊಟ್ಟರೆ ತಿಂತಾಳೆ. ಸೊ ನೆಕ್ಸ್ಟು ಸ್ನಾನ ಮಾಡಿಸ್ತೀವಿ, ಡೈಲಿ ಸ್ನಾನ ಮಾಡಿಸ್ತೀವಿ. ಆ್ಯಂಡ್ ತುಂಬ ಜನ ಕೇಳಿದ್ರು ಡೈಲಿ ಸ್ನಾನ ಮಾಡಿಸ್ತೀರಾ ಅಂತ, ಅದಕ್ಕೆ ಹೇಳ್ತಾ ಇದ್ದೀನಿ. ಜಾನ್ಸನ್ಸ್ ಬೇಬಿ ಟಾಪ್ ಟು ಟೋ ಬಾತ್ನ ನಾನು ಯೂಸ್ ಮಾಡೋದು ಅವಳಿಗೆ. ಎಲ್ಲ ಜಾನ್ಸನ್ಸ್ ಬೇಬಿ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡೋದು. ನ್ಯೂ ಬಾರ್ನ್ ಬೇಬಿಗೆ ಸ್ಪೆಷಲಿ ಡಿಸೈನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಟ್ಸ್ ವೆರಿ ಜೆಂಟಲ್. ಇದರಲ್ಲಿ ನೋ ಮೋರ್ ಟಿಯರ್ ಫಾರ್ಮುಲಾ ಇರುತ್ತೆ. ಅದೇ ರೀತಿ ಅವಳು ಕಣ್ಣಿಗೆ ಯಾವುದೇ ರೀತಿ ಇರಿಟೇಟ್ ಮಾಡೋದಿಲ್ಲ. ಸೊ ಇಬ್ರಿಗೂ ಸ್ಟ್ರೆಸ್ ಫ್ರೀ ಆಗುತ್ತೆ ಅವಳಿಗೆ ಸ್ನಾನ ಮಾಡಿಸೋದಕ್ಕೆ. ಇದರಲ್ಲಿ pH ಬ್ಯಾಲೆನ್ಸ್ಡ್ ಆಗಿರುತ್ತೆ, ಫ್ರೀ ಆಫ್ ಹಾರ್ಮ್ಫುಲ್ ಕೆಮಿಕಲ್ಸ್ ಇರುತ್ತೆ, ಲೈಕ್ ಸಲ್ಫೇಟ್ಸ್, ಪ್ಯಾರಾಬೆನ್ಸ್ ಥರ ಏನಿರುತ್ತೆ ಅದೆಲ್ಲ ಫ್ರೀ ಇರುತ್ತೆ. ಆ್ಯಂಡ್ ಅದನ್ನೆಲ್ಲ ಹಾಕಿರೋದಿಲ್ಲ. ಮಕ್ಕಳು ಸ್ಕಿನ್ನ ಯಾವಾಗಲೂ ಹೈಡ್ರೇಟ್ ಆಗಿಟ್ಟಿರುತ್ತೆ. ಈ ಒಂದು ಕ್ಲೈಮೇಟ್ಗೆ, ಈ ಒಂದು ವೆದರ್ಗೆ ಈ ಒಂದು ಪ್ರಾಡಕ್ಟ್ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ಕೊಕೊನೆಟ್ ಬೇಸ್ಡ್ ಮೈಲ್ಡ್ ಕ್ಲೆನ್ಸರ್ಸ್ ಏನಿರುತ್ತೆ ಅದು ತುಂಬಾ ಎನ್ರಿಚ್ಡ್ ಆಗಿರುತ್ತೆ. ನಮ್ಮ ಒಂದು ಬೇಬಿ ಸ್ಕಾಲ್ಪ್ನ ಡ್ರೈನೆಸ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ. ಯಾವಾಗ ನಾವೆಲ್ಲ ವಾಶ್ ಮಾಡ್ತೀವಿ ಆ್ಯಂಡ್ ಜರ್ಮ್ಸ್ನ ಡರ್ಟ್ನ ನಾವೆಲ್ಲ ಹೋಗಿಸ್ತೀವಲ್ಲ, ಅವಾಗ ತುಂಬ ಚೆನ್ನಾಗಿಟ್ಟಿರುತ್ತೆ. ಇನ್ನು ನಮಗೆಲ್ಲ ಇವಾಗ ಆಗುತ್ತೆ ಡ್ಯಾಂಡ್ರಫ್, ಆ ಥರದ್ದೇನೂ ಆಗೋದಿಲ್ಲ. ಆ್ಯಂಡ್ ಇಟ್ ಇಸ್ ಮೇಡ್ ವಿತ್ ಅವರ್ ಯೂನಿಕ್ ಜಂಬೋ ಕ್ಲೆನ್ಸಿಂಗ್ ಮಿಸೆಲ್ ಫಾರ್ಮುಲಾ. ಈ ಫಾರ್ಮುಲಾ ಯೂಸ್ ಮಾಡಿರೋದ್ರಿಂದಾನೇ ನಮ್ಮ ಒಂದು ಬೇಬಿ ಸ್ಕಿನ್ ಏನಿರುತ್ತೆ ತುಂಬ ಸಾಫ್ಟ್ ಆಗಿರುತ್ತೆ. ನೀವು ಯಾವಾಗಲಾದರೂ ಸ್ನಾನ The light, pleasant fragrance of Johnson's top to toe baby wash is another reason we love it. It's soothing without being overpowering, leaving her smelling fresh all day long. ಸ್ನಾನ ಆಗಿದ ತಕ್ಷಣ ನಾನು ಅವಳಿಗೆ ಯೂಸ್ ಮಾಡೋದು ಜಾನ್ಸನ್ಸ್ ಬೇಬಿ ಲೋಷನ್ನ. ಇವಾಗ ಸ್ನಾನ ಮಾಡಿಸುವಾಗ ಅವಳ ಸ್ಕಿನ್ ಎಷ್ಟು ಸಾಫ್ಟ್ ಆಗಿ ಎಷ್ಟು ಹೈಡ್ರೇಟಿಂಗ್ ಆಗಿರುತ್ತೆ ಅದನ್ನು ಲಾಕ್ ಮಾಡಬೇಕು ಅಂತಂದರೆ ಈ ಒಂದು ಮಾಯಿಶ್ಚರೈಸರ್ನ ನಾವು ಯೂಸ್ ಮಾಡಬೇಕು, ಜಾನ್ಸನ್ಸ್ ಬೇಬಿ ಅವರ ಮಾಯಿಶ್ಚರೈಸಿಂಗ್ ಲೋಷನ್. ನಾನು ಅವಳಿಗೆ ಇದರಿಂದ ಒಂದು ಬೆಸ್ಟ್ ಕೇರ್ನ ಕೊಡ್ತೀನಿ ಅಂತ ಹೇಳ್ಬೋದು. ಬಿಕಾಸ್ ಇದನ್ನು ಮಾಡೋದೇ ಬೇಬಿ ಸೇಫ್ ಇಂಗ್ರೀಡಿಯೆಂಟ್ಸಿಂದ. ಇದೆಲ್ಲನೂ ಅಷ್ಟೇ ಜಾನ್ಸನ್ಸ್ ಅವರ ಒಂದು ಪ್ರಾಡಕ್ಟ್ಸ್ನ ನಾನು ಏನು ಹೇಳ್ತಾ ಇದ್ದೀನಿ ಅದು ಎಲ್ಲವೂ ಕೂಡ ನನ್ನ ಬೇಬಿಗೆ ನಾನು ಡೇ 1ಇಂದ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದಕ್ಕಾಗಿ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇರೋದು, ಆ್ಯಂಡ್ ಅದಕ್ಕಾಗಿ ನಾನು ನಿಮಗೆ ತೋರಿಸ್ತಾ ಇರೋದು. ಸೊ ಇವೆಲ್ಲ ಪ್ರಾಡಕ್ಟ್ಸ್ನ ನಾನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ನನ್ನ ಒಂದು ಬೇಬಿ ಸ್ಕಿನ್ ತುಂಬಾ ಸಾಫ್ಟ್ ಆಗಿದೆ. ಇದರಲ್ಲಿ ಕೊಕೊನೆಟ್ ಆಯಿಲ್ ಜಾಸ್ತಿ ಇರೋದ್ರಿಂದ ಅವಳ ಒಂದು ಸ್ಕಿನ್ನ ತುಂಬ ಡೀಪಾಗಿ ಮಾಯಿಶ್ಚರೈಸ್ ಮಾಡುತ್ತೆ. ಹಾಗೆಯೇ ಒಂದು ಸಾಫ್ಟ್ನೆಸ್ನ ಯಾವಾಗಲೂ ಇಟ್ಟಿರುತ್ತೆ, ಸ್ಮೂತ್ ಆಗಿ ನರಿಷ್ಡ್ ಆಗಿ ಮಾಡುತ್ತೆ ಒಂದು ಸ್ಕಿನ್ನ. ಜಾನ್ಸನ್ಸ್ ಬೇಬಿ ಲೋಷನ್ ಏನಿದೆ ಇದು 24 hours ಮಾಯಿಶ್ಚರ್ನ ಲಾಕ್ ಮಾಡುತ್ತೆ ಅವಳ ಒಂದು ಸ್ಕಿನ್ನಲ್ಲಿ. ಸೊ ಹಾಗಾಗಿ ಅದು ಸಾಫ್ಟ್ನೆಸ್ ಜಾಸ್ತಿ ಆಗುತ್ತೆ ಸ್ಕಿನ್ನಲ್ಲಿ. ಬೇಬಿ ಸ್ಕಿನ್ಗೆ ಏನು ಬೇಕಾಗಿರುತ್ತೆ, ಎಕ್ಸಾಕ್ಟ್ಲಿ ಏನು ಬೇಕಂತಂದರೆ ಲಾಂಗ್ ಲಾಸ್ಟಿಂಗ್ ಆಗಿ ಹೈಡ್ರೇಷನ್ ಇರಬೇಕು ಅವಳ ಒಂದು ಸ್ಕಿನ್ನಲ್ಲಿ. ಸೊ ಅವಾಗ ಮಾತ್ರನೇ ಸಾಫ್ಟ್ ಆಗಿರೋದು. ಸೊ ಈ ಥ್ರೂ ಔಟ್ ದ ಡೇ ಏನಿರುತ್ತೆ ಅದನ್ನ ಪೂರ್ತಿ ಈ ಒಂದು ಮಾಯಿಶ್ಚರೈಸ್ ಅವಳ ಸ್ಕಿನ್ನ ಸಾಫ್ಟ್ ಆಗಿಡುತ್ತೆ.
and it helps protect our skin from fine signs of dryness, redness and white flakes, itchiness and sting. ನಾ ಯಾವಾಗಲೂ ಹೇಳ್ತಿರ್ತೀನಿ ಇದರಲ್ಲಿ ಪಿ ಎಚ್ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಹಾಗೆಯೇ ಈ ಒಂದು ಸ್ಕಿನ್ ಏನಿರುತ್ತೆ ಅದನ್ನು ಜೆಂಟಲ್ ಆಗಿಟ್ಟಿರುತ್ತೆ ಯಾವಾಗಲೂ. ಸೊ ಹಾಗಾಗಿ ನ್ಯಾಚುರಲ್ ಬೇರಿಯರ್ಸ್ನ ಯೂಸ್ ಮಾಡಿರೋದ್ರಿಂದ, ಈ ಒಂದು ಹಾರ್ಶ್ ಕೆಮಿಕಲ್ಸ್ ಯಾವುದು ಇಲ್ಲದೆ ಇರೋದ್ರಿಂದ ಜಾನ್ಸನ್ಸ್ ಬೇಬಿ ಲೋಷನ್ ಈಸ್ ಮೇಡ್ ವಿತ್ ನ್ಯಾಚುರಲಿ ಡಿರೈವ್ಡ್ ಇಂಗ್ರೀಡಿಯೆಂಟ್ಸ್ ಲೈಕ್ coconut oil and glycerin, which help moisturize and protect her skin without any greasy residue. Bye Mokshika. Bye madu. Bye. ಈಗ ವೈಟ್ ಮಾಡ್ಕೊತೀನಿ. ಬಾಯ್ ಬಾಯ್. ಸಿಬಿ ಹೆಂಗಿರುತ್ತಮ್ಮ? ಸಿಬಿ ಹೆಂಗಿರುತ್ತೆ? Dance, dance, dance. Dance, dance. Alexa, play 3 peg. Come on, come on. Hey, ಎಲ್ಲ ಸ್ಟೆಪ್ ಹಾಕಿ. ಇವತ್ತಿನ ವ್ಲಾಗ್ ಅಲ್ಲಿ ಇಷ್ಟನೇ ಇರೋದು. ನಾನು ಯಾವ್ಯಾವ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತೀನಿ ಅಂತ ತುಂಬಾ ಜನ ಕೇಳಿದ್ರಿ. ಸೊ ಹಾಗಾಗಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಈ ಒಂದು ಕ್ಲೈಮೇಟ್ ಅಲ್ಲಿ ನೀವು ನಿಮ್ಗೆ ಇಷ್ಟ ಆಗಿರೋ ತರನೇ ನಿಮ್ಮ ಮಕ್ಳಿಗೆ ರೆಡಿ ಮಾಡ್ಬೋದು. ಅಂಡ್ ಮಾಯಿಶ್ಚರೈಸಿಂಗ್ ನ ಮಿಸ್ ಮಾಡಬೇಡಿ. ಯಾವುದೇ ಕಾರಣಕ್ಕೂ ನೀವು ಅಷ್ಟೇ ಮಾಯಿಶ್ಚರೈಸರ್ನ ಕಂಪಲ್ಸರಿ ಯೂಸ್ ಮಾಡಿ, ನಿಮ್ಮ ಮಕ್ಕಳಿಗೂ ಸಹ ನೀವು ಯೂಸ್ ಮಾಡಿ. ಆ್ಯಂಡ್ ನಾನು ತೋರಿಸಿರುವಂತಹ ಪ್ರಾಡಕ್ಟ್ಸ್ ಲಿಂಕ್ ಎಲ್ಲ ಬಂದು ಡಿಸ್ಕ್ರಿಪ್ಷನ್ ಸಿಗುತ್ತೆ. ಸೊ ಹೋಗಿ ಚೆಕ್ಔಟ್ ಮಾಡಿ, ಬೈ ಮಾಡಿ. ಆ್ಯಂಡ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಇಷ್ಟ ಆಗಿದ್ರೆ ಲೈಕ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೀವು ಯಾವ ರೀತಿ ಎಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ರಿ ನಿಮ್ಮ ಮಕ್ಕಳಿಗೆ ಅನ್ನೋದು ಕಮೆಂಟ್ನ ಮಾಡಿ ನನಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಬೈ ಬಾಯ್.